ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇವತ್ತು ನಾನು ಬುದ್ಧನ ಶಿಷ್ಯನ ಕಥೆಯನ್ನು ನಿಮಗೆಲ್ಲ ಹೇಳ್ತಾ ಇದ್ದೇನೆ. ದೇವವರ್ಧನ ಅಂತ ಬುದ್ಧನ ಶಿಷ್ಯನ ಹೆಸರು. ಅವನಲ್ಲಿ ಇದ್ದಂತಹ ಪರೋಪಕಾರ ಬುದ್ಧಿ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾ ಇದ್ದರು. ಒಮ್ಮೆ ದೇವವರ್ಧನ ಜನರಲ್ಲಿ ತಿಳುವಳಿಕೆ ಮೂಡಿಸಲು ಕಳಿಂಗ ದೇಶಕ್ಕೆ ಹೋಗಲು ನಿರ್ಧರಿಸ್ತಾನೆ. ಆ ಧರ್ಮ ಪ್ರಚಾರ ಕಾರ್ಯದ ಅಸಂಗತಿಯನ್ನು ಬುದ್ಧದೇವನಿಗೆ ತಿಳಿಸಿದ. ಭಗವಾನ್, ನಾನು ಕಳಿಂಗ ದೇಶಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡಲು ತೀರ್ಮಾನಿಸಿದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಎಂದ. ಈ ಮಾತನ್ನು ಕೇಳಿ ಬುದ್ಧನಿಗೆ ಆಶ್ಚರ್ಯವಾಯಿತು. ದೇವವರ್ಧನನನ್ನು ಕುರಿತು, ವತ್ಸ, ಕಳಿಂಗದ ಜನರು ಬಹಳ ದುಷ್ಟರು. ಅವರು ವಿನಾಕಾರಣ ನಿನಗೆ ಹಿಂಸೆ ಕೊಡುತ್ತಾರೆ. ನಿನ್ನನ್ನು ಬಾಯಿಗೆ ಬಂದಂತೆ ಬೈಯುತ್ತಾರೆ. ಆದುದರಿಂದ ನೀನು ಅಲ್ಲಿಗೆ ಹೋಗುವ ಆಸೆ ಬಿಡು ಎಂದನು. ಆ ಮಾತಿಗೆ ದೇವವರ್ಧನ ಸುಮ್ಮನಾಗಲಿಲ್ಲ. ಭಗವಾನ್, ಬೈದರೇನಂತೆ, ಹೊಡೆಯುವುದಿಲ್ಲವಲ್ಲ ಎಂದ. ಆಗ ಬುದ್ಧ ಹೇಳಿದ, ತಮ್ಮ, ಕಳಿಂಗರು ಅತ್ಯಂತ ಕ್ರೂರಿಗಳು. ನಿನ್ನನ್ನು ಹಿಗ್ಗಾಮುಗ್ಗ ಹೊಡೆಯಲೂಬಹುದು ಎಂದು ಎಚ್ಚರಿಸಿದನು. ದೇವವರ್ಧನ ಹೆದರಲಿಲ್ಲ. ದೇವ, ಅವರು ಹೊಡೆದರೇನಂತೆ, ಸಹಿಸಿಕೊಳ್ಳುವೆ. ಆದರೆ ಅವರು ನನ್ನನ್ನು ಕೊಲ್ಲುವುದಿಲ್ಲವಲ್ಲ ಎಂಬುದಾಗಿ ದೇವವರ್ಧನ ಸಮಾಧಾನ ಚಿತ್ತದಿಂದ ಹೇಳಿದನು. ಆಗ ಬುದ್ಧದೇವನೆಂದ, ನಿನ್ನ ಊಹೆ ತಪ್ಪು. ಅವರು ನಿನ್ನನ್ನು ಕೊಲ್ಲಲೂ ಹಿಂಜರಿಯುವುದಿಲ್ಲ. ಅನ್ಯಾಯವಾಗಿ ಜೀವ ಕಳೆದುಕೊಳ್ಳುತ್ತೀಯೇ. ಅವರು ದಯಾಶೂನ್ಯರು. ಈ ಮಾತಿಗೆ ದೇವವರ್ಧನ ಸ್ವಲ್ಪವೂ ಅಳುಕಲಿಲ್ಲ. ಭಗವಾನ್, ಒಳ್ಳೆಯ ಕಾರ್ಯ ಸಾಧನೆಗಾಗಿ ಜೀವ ಕಳೆದುಕೊಳ್ಳುವುದರಲ್ಲಿ ತಪ್ಪೇನಿದೆ? ಹುಟ್ಟಿದವನು ಒಂದಿಲ್ಲೊಂದು ದಿನ ಸಾಯಲೇಬೇಕು. ಈ ಮಾತನ್ನು ತಮ್ಮ ಬಾಯಿಂದಲೇ ಕೇಳಿದ್ದೇನೆ ಎಂಬುದಾಗಿ ದೇವವರ್ಧನ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡ. ದೇವವರ್ಧನನ ಮಾತು ಕೇಳಿ ಬುದ್ಧನಿಗೆ ಅತಿಯಾದ ಸಂತೋಷವಾಯಿತು. ಶಿಷ್ಯನಲ್ಲಿದ್ದ ನಿಷ್ಠೆ, ಕಾರ್ಯತತ್ಪರತೆ, ಹಿಡಿದ ಕಾರ್ಯ ಮಾಡಬೇಕೆಂಬ ಛಲ ಬುದ್ಧನಿಗೆ ಹಿಡಿಸಿತು. ಶ್ರದ್ಧೆ ಇದ್ದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬ ದೃಢ ವಿಶ್ವಾಸ ಅವನಲ್ಲಿತ್ತು. ದೇವವರ್ಧನ ನಿಷ್ಠಾವಂತ ಕಾರ್ಯಕರ್ತನೆಂದು ತೀರ್ಮಾನಿಸಿ ಅವನನ್ನು ಆಶೀರ್ವದಿಸಿ ಕಳಿಂಗ ದೇಶಕ್ಕೆ ಕಳುಹಿಸಿಕೊಟ್ಟ. ಹೀಗೆ ಶ್ರದ್ಧೆ, ನಿಷ್ಠೆ ಮತ್ತು ಛಲ ನಿಮ್ಮೆಲ್ಲರಲ್ಲೂ ಕೂಡ ಬೆಳೆದು ಬರಬೇಕು. ಹೇಗಿತ್ತು ಕಥೆ ಹೇಳ್ತಿರಲ್ಲ? ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.